ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪ್ರೀತಿಯ ಪವಿತ್ರ ಧನುಷ್. ಇವತ್ತಿನ ವೀಡಿಯೋ ನಾನು ಅರೌಂಡ್ 12 o'clock ಹಂಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಟಿಫನ್ ಎಲ್ಲ ತಿನ್ಕೊಂಡು ನಾವು ಹಾಸನ್ಗೆ ಹೊರಟಿದ್ವಿ. ಬ್ಯಾಂಗ್ಳೂರ್ ಟು ಹಾಸನ್ ಹೋಗ್ತಿದ್ದೀವಿ, ಯಾಕಂದರೆ ನನ್ನ ಹಸ್ಬೆಂಡ್ ಸಿಸ್ಟರ್ದು ಗೃಹ ಪ್ರವೇಶ ಇತ್ತು. ಇವತ್ತು ನಾಳೆ ಗೃಹ ಪ್ರವೇಶ ಇರೋದು. ಸೊ ಅರೌಂಡ್ ಒಂದು 4 o'clock ಅಷ್ಟರಲ್ಲಿ ಹೋಗೋಣ ಅಂತ ಹೊರಟಿದ್ದೀವಿ. ಆಚೆ ಎಲ್ಲಾದರೂ ಕಾರಲ್ಲಿ ಹೋಗ್ತಿದ್ದೀವಿ ಅಂದರೆ ಅಥವಾ ಆಚೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಯದ್ವಿ ಪಾಪಂಗೂ ಮತ್ತು ನಮ್ಮ ಓರಿಯಂಗೂ ಆಗೋದು ಖುಷಿ ಇನ್ಯಾರಿಗೂ ಆಗಲ್ಲ ಅನಿಸುತ್ತೆ. ಇಬ್ಬರು ಫುಲ್ಲು ಎಕ್ಸೈಟ್ಮೆಂಟಲ್ಲಿರ್ತಾರೆ. ಪಾಪಂಗಿನ್ನ ನಮ್ಮ ಓರಿಯೋ ಇನ್ನೂ ಫುಲ್ಲು ಎಕ್ಸೈಟ್ಮೆಂಟಲ್ಲಿರ್ತಾನೆ. ಅವ್ನಿಗೆ ಆಚೆ ನೋಡೋದಾಗಲಿ, ಆ ಕಾರಲ್ಲಿ ಆ ವಿಂಡೋ ಹತ್ರ ನಿಂತ್ಕೊಂಡು ಗಾಳಿ ತಗೊಳ್ಳೋದಾಗಲಿ ಇದ್ದಿದ್ದ ಕಡೆ 5 ನಿಮಿಷ ಇರಲ್ಲ. ಒಂದು ಸತಿ ಕೆಳಗಿರ್ತಾನೆ, ಒಂದು ಸತಿ ಮೇಲಿರ್ತಾನೆ, ಇನ್ನೊಂದು ಸತಿ ವಿಂಡೋ ಹತ್ರ ಇರ್ತಾನೆ. ಎಲ್ಲ ಕಡೆನೂ ಓಡಾಡಬೇಕು. ಅವನು ಕೂತಿದ್ದ ಹತ್ರ ಕೂರಲ್ಲ, ನಿಂತಿದ್ದ ಹತ್ರ ನಿಲ್ಲಲ್ಲ. ಸೊ ನಾನು ಆಗಲೇ ಹೇಳ್ದಂಗೆ ಓರಿಯೋ ಹೇಗೆಲ್ಲ ಆಡ್ತಾನೆ, ಹೇಗೆಲ್ಲ ಇದ್ದ ಅಂದ್ಬಿಟ್ಟು ಮುಂದೆ ವೀಡಿಯೋಸಲ್ಲಿ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ತುತ್ತೂರಿ ನೆಕ್ಸ್ಟ್ ಅವ್ನು ನೋಡಿಸ್ಬೇಕಾದ್ರೆ ಅದಕ್ಕೆ ಮನೆಲ್ಲ ಅವೇ ನಮ್ಮವನು ಟೆಂಟು ಎಲ್ಲ ಬರಂಗೆ ಮಾಡ್ಸಿದ್ರಲ್ಲಿ ಎಕ್ಸ್ಟ್ರಾ ಮಾಡಿಸಿರೋದು ಒಂದು 80 ನಾವು ಅಷ್ಟು ಆಲ್ಟ್ರ್ ಮಾಡ್ಸೋಕ್ಕೆ ಬೆಟ್ಟ ತಲೆ ಮನ್ಕೊಳ್ಳೋದು. ಬೆಟ್ಟ ತಲೆ ಮನ್ಕೊಳ್ಳೋದು ಹೆಚ್ಚಾದ ಮೇಲೆ ಕೆಳಗೆ ಬೀಳೋದು. ಸುತ್ತ ಚೇರೆಲ್ಲ ಮಾಡ್ಯಾಗ ಆ ವೈಟ್ ಇರೋದು ಎಷ್ಟೆಲ್ಲ ಜಾಗ ಅಲ್ಲಿ ಬ್ಯಾಗಡಲ್ಲಿ.
ಹಿಂಗೆಲ್ಲ ಇದು ಮಾಡಿದ್ರೆ ನಾನು ಹೋಗಿ ಹೇಳಿ ಉಪದ್ರ ಅಂತ ಹೇಳೋದು. ಉಪದ್ರ ಕೊಟ್ರೆ ನಾನು ಹೋಗಿ ಹೇಳ್ತೀನಿ, ಹೋಗಿ ಹೇಳೋಗ ಅಂತ ಅಂದ. ಅವ್ನಿಗೆ ನಾನಂತೂ ಕಿಟಕಿ ಕರೆದಿಲ್ಲ, ಬಾರ ಮನಸ್ಸು ಹೇಳ್ಬೇಡ, ನಾನು ಹೇಳ್ತೀನಿ ಬರಲ್ಲ ಅಂತ. ಬೇಡ ಬೇಡ ಕಣ, ಅವ್ನು ಯಾವಾಗಲೂ ಹೊಡಿತಾನೆ ನನಗೆ ಅಂದ್ಬಿಟ್ಟು ಹೋಗಿ ಹೇಳಬಿಟ್ಟಾಗರು. ಇವನು ಹೋದ್ರೋಯ್ತು ಬಿಡುಗರು, ಹೋಗಿ ಹೇಳ್ತಾನಕಲ್ಲ ಹೇಳ್ಕೊಳ್ಳಿ ಬಿಡುಗರು. ನನ್ನ ಮಗ ಕರ್ದ ಕುಮಾರ ಬಾ ಅಂತ ಶನಿವಾರ. ನನ್ನ ಮಗ ಹೆಂಗ್ ಹೋದ ಗೊತ್ತಾ, ಅವ್ರ ಸ್ಥಿತಿ ನೋಡ್ಬೇಕಾಗಿತ್ತು. ಕುಮಾರ ಅವ್ರ ಕಾಲ ಕೂದಲೆಲ್ಲ ಉದ್ದಾಗಿತ್ತು, ಅಂಗಿ ಎಲ್ಲ ಹೊಡೆದಾಕಿದ್ದ ಜೋಬ ಹೊಡೆದು ಮಗ ತಲೆ ಕೂದಲು ಹಿಡ್ಕೊಂಡು ಸುಳ್ಳಾಡ್ಸ್ ಹೊಡೆದಾಕ್ಬಿಡ್ತಾನೆ. ಹೆಂಗ್ ಬೈಯೋನ್ ಬೈಕ್ ಅವ್ನು ಗೊತ್ತಾ. ಫೈನಲಿ ನಾವು ಅರೌಂಡ್ 4 to 4:30 ನಿಯರ್ ಊರ ಹತ್ರ ಬಂದ್ವಿ. ಇದು ಊರದ್ದು ಎಂಟ್ರೆನ್ಸು. ನಾವು ಅರ್ಕಲಗೂಡಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ವಿ. ಅಲ್ಲಿ ಊಟ ಮಾಡ್ಕೊಂಡು ಅಲ್ಲಿ ನಿಯರ್ ಇರೋ ಹೆಬ್ಬಲೆ ಅಂತ ಇದು ಊರ ಹೆಸರು. ಇಲ್ಲಿ ಬರೋ ಅಷ್ಟೊತ್ತಿಗೆ ಅಷ್ಟೊತ್ತಾಯಿತು. ಸೊ ಯಾವಾಗಲೂ ಬೆಂಗಳೂರಲ್ಲಿ ಕೆಲಸ ಅಂತ ಇರೋರಿಗೆ ಮತ್ತು ಮನೆಯಲ್ಲೇ ಕೂತಿರೋರಿಗೆ, ನಮ್ಮ ಥರ ಆಚೆ ಓಡಾಡಿ ತುಂಬ ದಿವಸ ಆಗಿರೋರಿಗೆ ಈ ಥರ ಗ್ರೀನರಿ ನೋಡಿದ್ರೆ ಏನೋ ಒಂಥರ ಮೈಂಡ್ ರಿಫ್ರೆಶ್ಮೆಂಟು, ಏನೋ ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಸೊ 1 2 to 3 days ಇದ್ದು ಬಂದರೆ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಇದ್ದು ಬರೋಕ್ಕೆ. ಸೊ ನಾವು ಇವತ್ತು ಹೋಗಿ ನಾಳೆ ವಾಪಸ್, ನಾಳೆ ಅಥವಾ ನಾಡ್ದು ಗೊತ್ತಿಲ್ಲ ಯಾವತ್ತು ಹೊರಡ್ತೀವಿ ಅಂತ. ಸೊ ನೋಡುವ, ಮುಂದೆ ಹೋಗಿ ಅಲ್ಲಿ ಗೃಹ ಪ್ರವೇಶದ ಹತ್ರ ಎಲ್ಲ ಹೆಂಗಾಗತ್ತೆ, ಹೆಂಗಿರುತ್ತೆ ಅಂತ ಎಲ್ಲ ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ತೋರಿಸ್ತೀನಿ. ಸೊ ನಾವು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮನೆ ಹತ್ರ ಹೋಗ್ತೀವಿ. ಆ್ಯಕ್ಚುಲಿ ನಾವು ಇವಾಗ ನಾನು ಮತ್ತು ಪಾಪು ಹೊಸ ಮನೆ ಹತ್ರ ಹೋಗಂಗಿಲ್ಲ, ಬಿಕಾಸ್ ಅಲ್ಲಿ ಪೂಜೆ ಎಲ್ಲ ಮಾಡಿ ಆದಮೇಲೆ ಹೋಗಬೇಕು ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಇವತ್ತು ನಾವು ಹಳೆ ಮನೆಯಲ್ಲೇ ಇರ್ತೀವಿ. ನಾಳೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿದಾದ್ಮೇಲೆ ಒಂದು ಅರೌಂಡ್ 6:30 ಮೇಲೆ ನಾವು ಹೊಸ ಮನೆ ಹತ್ರ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ನೋಡುವ, ಅಲ್ಲೋದ್ಮೇಲೆ ಯಾರ್ಯಾರಿದ್ದಾರೆ, ಹೆಂಗೆ ಅಂತೆಲ್ಲ ನಾನು ವೀಡಿಯೋಸಲ್ಲಿ ತೋರಿಸ್ತಾ ಹೋಗ್ತೀನಿ. ಆ್ಯಕ್ಚುಲಿ ಇಲ್ಲಿ ಮುಂದೆನೇ ರೈಟ್ ಸೈಡಲ್ಲಿರೋದು ಹೊಸ ಮನೆ. ಇನ್ನೊಂಚೂರು ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲಿ ಹಳೆ ಮನೆ ಬರುತ್ತೆ. ಹೊಸ ಮನೆಯಲ್ಲಿ ಇಳಿಸೋ ಅಂಥ ಲಗೇಜಸ್ ಸ್ವಲ್ಪ ಇತ್ತು, ಅದು ಇಳಿಸ್ಬಿಟ್ಟು ಆಮೇಲೆ ಹಳೆ ಮನೆ ಹತ್ರ ಹೋಗಿ ಇಳಿಯೋಣ ಅಂದ್ಬಿಟ್ಟು ನಾವು ಕಾರಲ್ಲೇ ಇದ್ವಿ. ಸೊ ಫೈನಲಿ ನಾವು ಮನೆಗೆ ಬಂದ್ವಿ. ಇದು ಬಂದುಬಿಟ್ಟು ಹಳೆ ಮನೆ. ಇಲ್ಲಿರೋ ಹುಡುಗರೆಲ್ಲ ನಮ್ಮ ಹುಡುಗರು, ಅದರಲ್ಲಿ ಇಬ್ಬರು ಧನು ಸಿಸ್ಟರ್ಸ್ ಮಕ್ಕಳು, ಇನ್ನೊಬ್ಬರು ಧನು ಅತ್ತಿಗೆ ಮಗ. ಅದಾದಮೇಲೆ ನಮ್ಮಮ್ಮ, ಪಾಪು, ನಾನು ಎಲ್ಲ ಇದ್ವಿ. ಇವನು ಧನು ಸಿಸ್ಟರ್ ದೊಡ್ಡ ಮಗ, ಅಲ್ಲಿರೋನು ಇವನು ಆರೆಂಜ್ ಟೀ ಶರ್ಟ್ ಅವನು ಚಿಕ್ಕ ಮಗ, ಇನ್ನೊಬ್ಬ ಅತ್ತಿಗೆ ಮಗ. ಸೊ ಎಲ್ರಿಗೂ ಓರಿಯೋ ಅಂದರೆ ಸಖತ್ ಇಷ್ಟ. ಆ್ಯಂಡ್ ಫೈನಲಿ ನಮ್ಮ ಹುಡುಗಿರು ಇದರಲ್ಲಿ ಸದ್ಯಕ್ಕೆ ಒಬ್ಬಳು ಇವಾಗ ಬಂದಿದ್ದಾಳೆ, ಇನ್ನೊಬ್ಬಳು ಆನ್ ದ ವೇ ಇದ್ದಾಳೆ. ಇವಳು ಸ್ವಲ್ಪ ಬೇಗ ಬಂದಿದ್ದಾಳೆ. ಇನ್ನೊಬ್ಳು ಎಂಟ್ರಿ ಆದಳು. ಆ್ಯಕ್ಚುಲಿ ಸೀರಿಯಸ್ಲಿ ಗೊತ್ತಿಲ್ಲ ಅವಳು ಏನಕ್ಕೆ ವೀಡಿಯೋ ಮಾಡ್ಕೊಂಬಂದ್ಲು ಅಂತ, ಎಲ್ಲೂ ಹಾಕೋದೇ ಇಲ್ಲ, ಸುಮ್ಮನೆ ಫೋನ್ ಹಿಡ್ಕೊಂಡು ಬಂದುಬಿಟ್ಲು. ಅದಾದಮೇಲೆ ಅಕ್ಕ ಅಂದ್ಕೊಂಡು ರಾಗ ಎಳಿತಿದ್ಲು. ಕನ್ಫ್ಯೂಷನ್ ಎಲ್ಲರಿಗೂ ಬಂದವ್ರಿಗೆ, ಫಸ್ಟು ಪಾಪನ ಎತ್ಕೊಳ್ಳೋದ ಓರಿಯೋನ ಎತ್ಕೊಳ್ಳೋದ ಅಂತ. ಯಾಕಂದರೆ ಓರಿಯೋ ಡೋರಲ್ಲೇ ಬಿಡ್ತಿರಲ್ಲ ಯಾರನ್ನೂ ಬಂದುಬಿಟ್ಟು ಪಾಪನ ಎತ್ಕೊಳ್ಳೋಕ್ಕೆ, ಫಸ್ಟ್ ಅವನ್ನೇ ಎತ್ಕೋಬೇಕು. ಆ್ಯಂಡ್ ಇವ್ರು ಬಂದುಬಿಟ್ಟು ನಮ್ಮ ಹುಡುಗಿರ ಅಮ್ಮ, ನಾನು ಅಮ್ಮ ಅಂತಲೇ ಕರಿತೀನಿ. ಸೊ ಅದಾದಮೇಲೆ ಎಲ್ಲ ಒಟ್ಟಿಗೆ ಕೂತಿದ್ವಿ. ನಾನು ಇವ್ರನ್ನ ಆ್ಯಕ್ಚುಲಿ ಲಾಸ್ಟ್ ಇಯರು ನಾನು ಸೀಮಂತದಲ್ಲಿ ನೋಡಿದ್ದು, ಮಕ್ಕಳನ್ನಾಗಲಿ ನಮ್ಮ ಅಮ್ಮಂದಿರನ್ನಾಗಲಿ ಎಲ್ಲರನ್ನೂ. ಸೊ ಹಂಗೆ ಎಲ್ಲ ಒಟ್ಟಿಗೆ ಕೂತಿದ್ವಲ್ಲ ಅಂದ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಮಕ್ಕಳನ್ನೆಲ್ಲ ರೇಗಿಸ್ಕೊಂಡು ಹಂಗೆ ಅವರಿಬ್ಬರು ಹೂವು ಕಟ್ತಿದ್ರು, ಲಕ್ಷ್ಮಿ ಮತ್ತು ನಮ್ಮಮ್ಮ. ಪಾಪನ ಆಚೆ ಕರ್ಕೊಂಡೋಗಿ ನಿಲ್ಲಿಸ್ಕೊಂಡಿದ್ರು. ಎತ್ಕೊಂಡಿರೋರು ಬಂದುಬಿಟ್ಟು ನನ್ನ ಹಸ್ಬೆಂಡವ್ರ ಅಮ್ಮ, ಸೊ ನಮ್ಮಮ್ಮನೇ ಅವರು. ಅದಾದಮೇಲೆ ಅವನು ಸ್ವಲ್ಪ ಹೋಗಿದ ತಕ್ಷಣವೇ ಎಲ್ಲರೂ ಎತ್ಕೊಂಡ್ರಲ್ಲ ಅಂತ ಸ್ವಲ್ಪ ಇರ್ತಿದ್ದ. ಆಮೇಲೆ ಎಲ್ಲರಿಗೂ ಅಡ್ಜಸ್ಟ್ ಆದ.
ಸಕ್ಕತ್ತ ಕಾಣಿಸ್ತಿದ್ಯಾ? ಚೆನ್ನಾಗಿ ತೊಳ್ಕೊಂಬಂದಿದೆ ಗೊತ್ತಾ? ಪ್ಲೀಸ್ ನೀ ಚೀಸ್ ಅಡಿಬತ್ತೇನೋ ಹಾಯಳಂಗೆ ಕಾಣಿಸ್ತಿದ್ಯಾ? ಇದಕ್ಕೆ ಹಿಂದ್ಗಡೆ ತಿಂತೈತೆ ನನ್ನ ಟಾಪ್ನ. ನಾವಿವಾಗಿರೋ ಜಾಗ ಬಂದ್ಬಿಟ್ಟು ಮನೆ ಹಿಂದೆ ಹಿತ್ತಲು. ಚೆನ್ನಾಗಿದೆ, ಏನೋ ಒಂಥರ ಮನೆ ಮುಂದೆ ಹೋದ್ರೂ ಗ್ರೀನರಿ ಮರಗಳು, ಮನೆ ಹಿಂದೆ ಬಂದ್ರೂ ಗ್ರೀನರಿ ಮರಗಳು, ಏನೋ ಒಂಥರ ತುಂಬ ಚೆನ್ನಾಗಿತ್ತು. ಸೊ ಒಳಗಡೆ ಆ್ಯಕ್ಚುಲಿ ತುಂಬಾ ಶೆಕೆ ಇತ್ತು, ಯಾಕಂದರೆ ನಾವು ಇದ್ದಿದ್ದು ರೂಮ್ ಪಕ್ಕನೇ ಅಡುಗೆ ಎಲ್ಲ ಮಾಡ್ತಿದ್ರು. ಅದ್ರದ್ದು ಬಿಸಿಗೆ ಅವ್ನು ಸ್ವಲ್ಪ ಅಳ್ತಿದ್ದ, ಮತ್ತು ಅವನಿಗೆ ನಿದ್ದೆ ಬೇರೆ ಬಂದ್ಬಿಟ್ಟಿತ್ತು. ಒಳಗಡೆ ಜೋಲಿ ಕಟ್ತೀವಿ ಅಂತ ಹೇಳಿದ್ರು ಸೀರೆಯಲ್ಲಿ, ಅದಕ್ಕೆ ನಾವು ಆಚೆ ಬಂದಿದ್ದೆ ಅದು ಕಟ್ಟಾಗೋವರೆಗೂ. ಅಕ್ಕ ಸ್ಲಿಪ್ಪರ್ ಮಾಲ ಬಂದಿದ್ದಿಲ್ಲ ಒಳಗೆ. इकडे चाल बरं माणसं रूम मध्ये आज रुड्या करतोय नित्य बंदाव्यात ನಂದೆಲ್ಲ ಬೇಡ. ಆಮೇಲೆ ನೋಡಿದವರೆಲ್ಲ ಸತ್ತೋಗ್ಬಿಡ್ತಾರೆ. ನೋಡಕ್ಕೆ ಎರಡು ಕಣ್ಣು ಸಾಲದಪ್ಪ. ಕರಿ ಕರಿ ಕಾಣಿಸಿ. ಆ್ಯಕ್ಚುಲಿ ನಾನು ಹೊಸ ಮನೆ ಹತ್ರ ಹೋಗಂಗಿಲ್ಲ ಅಂದ್ಬಿಟ್ಟು ನನ್ನ ತಮ್ಮಂಗೂ ಲಕ್ಷ್ಮಿಗೂ ವಿಡಿಯೋ ಮಾಡ್ಕೊಂಬನ್ನಿ ಅಂತ ಕೊಟ್ಟಿದ್ದೆ. ಸೊ ವಿಡಿಯೋ ಮಾಡಿರೋರ್ಗು ಜೊತೇಲಿ ನಿಂತ್ಕೊಂಡು ಮಾಡಿಸಿರೋರ್ಗು ಅವಾರ್ಡ್ ಕೊಡಬೇಕು. ಏನು ಸಖತ್ತಾಗಿ ವಿಡಿಯೋ ಮಾಡಿದ್ದಾರೆ ಅಂದರೆ, ಮನೆ ತೋರಿಸಿದ್ದಾರೆ, ಯಾವ್ದ್ಯಾವ್ದು ಏನೇನು ಅಂತ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಇಟ್ಕೊಂಡು ತಿರುಗಿ ಬಂದಿದ್ದಾರೆ. ಸೊ ಅದನ್ನ ನೋಡಿದ್ರೆ ಮನೆ ಯಾವುದು ಹೆಂಗೆ ಅಂತಲೇ ಅರ್ಥ ಆಗ್ತಿಲ್ಲ. ಯಾವ ವಿಡಿಯೋ ಮಾಡಿಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ನಾನು ಅಲ್ಲಿ ನೋಡಿಲ್ಲ, ನೋಡಿದಿದ್ರೆ ಮತ್ತೆ 100% ವಿಡಿಯೋ ಮಾಡಿಸ್ತಿದ್ದೆ ಚೆನ್ನಾಗಿ. ಸೊ ಏನು ಮಾಡೋಕ್ಕಾಗಲ್ಲ, ಬೇರೆ ವಿಧಿ ಇಲ್ಲ, ಅದನ್ನೇ ಅಪ್ಲೋಡ್ ಮಾಡ್ತಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಮನೆ ಹೆಂಗಿದೆ ಅಂತ ನೋಡ್ಕೊಂಬನ್ನಿ.
ಮನೆ ಬಂದುಬಿಟ್ಟು ಆ್ಯಕ್ಚುಲಿ ಕೆಳಗಡೆ 3 ರೂಮು ಆ್ಯಂಡ್ ಹಾಲು ಕಿಚನು ದೇವ್ರ ಮನೆ, ಮೇಲ್ಗಡೆ ಒಂದು ಸಿಂಗಲ್ ರೂಮ್ ಕಟ್ಟಿದ್ದಾರೆ. ಸೊ ಇದಾಗಿತ್ತು ಹೊಸ ಮನೆ ವಿಡಿಯೋ. ಅವನ್ ರಾತ್ರಿ ಎಲ್ಲ ಮಂಕೊಂಡಿಲ್ವಲ್ಲ, ಅವನ್ ಮನೇಲಿ ಕೆಲಸ ಮಾಡೋದು. ರಾತ್ರಿ 3 ಗಂಟೆಗೆ ಬೆಳಗ್ಗೆ ಕಳಶ ತೊಗೊಂಡು ಹೋಗಾದ್ಮೇಲೆ ಹೋಗಬೇಕು ಅಂತ ಹೇಳಿದ್ದಕ್ಕೇ ನಾನು ರೆಡಿಯಾಗಿ ಇವಾಗ ಬರ್ತಿದ್ದೀನಿ. ಸೊ ಮುಂದೆ ಹೆಂಗೆಲ್ಲ ಇರುತ್ತೆ ಅಂತ ವಿಡಿಯೋ ನಾನು ಹಾಕ್ತೀನಿ, ನೋಡ್ಕೊಂಬನ್ನಿ. ಗೃಹ ಪ್ರವೇಶದ ಔಟ್ಫಿಟ್ ಬಂದುಬಿಟ್ಟು ಈ ಥರ ಇತ್ತು. ಆ್ಯಕ್ಚುಲಿ ಇದು ಇವಾಗ ಸದ್ಯಕ್ಕೆ ಟ್ರೆಂಡಿಂಗಲ್ಲಿದೆ. ಲೈಟ್ ಪಿಂಕ್ ಬಾರ್ಡರ್ಗೆ ಡಾರ್ಕ್ ಕಲರ್ಸು, ಲೈಟ್ ಕಲರ್ಸು ತುಂಬ ಡಿಫ್ರೆಂಟಾಗಿ ಸ್ಯಾರೀಸ್ ಹೊಸ್ದಾಗಿ ಬಿಟ್ಟಿದ್ದಾರೆ. ಸೊ ನಾವು ಗೋ ವಿತ್ ದ ಟ್ರೆಂಡ್ ಥರ ಅದನ್ನೇ ತೊಗೊಂಡು ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಇದು ಬಂದುಬಿಟ್ಟು ಒಳಗಡೆ ಸತ್ಯನಾರಾಯಣ ಪೂಜೆ ಮಾಡಿಸ್ತಿದ್ರು. ಬೆಳಗ್ಗೆ ಒಂದು 11 o'clock ಆಗಿತ್ತು ಅನಿಸುತ್ತೆ, 11-12. ಸೊ ಆವಾಗ ಬಂದ್ವಿ ನಾವು. ಪೂಜೆ ಎಲ್ಲ ನಡೀತಿತ್ತು. ಪಾಪು ಅಳ್ತಿದ್ದ ಅಂದ್ಬಿಟ್ಟು ಮೇಲೆ ನಮ್ಮಮ್ಮ, ನಮ್ಮ ಹುಡುಗಿರು ಎಲ್ಲನೂ ಅಲ್ಲಿದ್ದರು. ಇಲ್ಲಿ ಒಂದು ಸತಿ ನೋಡ್ಕೊಂಡು ಅದಾದಮೇಲೆ ನಾನು ಮೇಲೆ ಹೋದೆ. ಮನೇಲಿ ಅವನಿಗೆ ಸ್ನಾನ ಆಗಿದ ತಕ್ಷಣ ಮಲ್ಕೊಂಡು ಅಭ್ಯಾಸ. ಸೊ ಅಲ್ಲಿ ಮಲಗಲಿಲ್ಲ, ರೆಡಿ ಮಾಡ್ಕೊಂಡು ಹಂಗೆ ಕರ್ಕೊಂಡು ಹೋಗಿದ್ವಿ. ಅದರಿಂದ ಅವನು ಯಾರೇ ಎತ್ಕೊಂಡ್ರು ಸ್ವಲ್ಪ ಅಳ್ತಿದ್ದ, ಕಿರಿಕಿರಿ ಮಾಡ್ತಿದ್ದ. ಅದಕ್ಕೆ ನಾನು ಟೆರೆಸ್ ಮೇಲೆ ಒಂದು ರೂಮ್ ಇತ್ತಲ್ಲ, ಅಲ್ಲಿ ಕರ್ಕೊಂಡೋಗಿ ಮಲಗಿಸ್ದೆ. ಅಲ್ಲಿ ಕರ್ಕೊಂಡೋದ್ಮೇಲೆ ಆರಾಮಾಗಿದ್ದ. ಸ್ವಲ್ಪ ನೀರು ಕುಡಿಸಿ ಅದಾದಮೇಲೆ ಮಲಗ್ಸೋಕ್ಕೆ ಟ್ರೈ ಮಾಡಿದ್ವಿ. ಅವನು ಮನೆಯಲ್ಲಿ ಜೋಲಿ ಒಳಗೆ ಮಲಗಿ ಅಲ್ಲಿನೂ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ ಅಂದ್ಬಿಟ್ಟು ನನ್ನ ತಮ್ಮ ಮತ್ತು ನಮ್ಮ ಹುಡುಗಿರು, ನನ್ನ ಲಕ್ಷ್ಮಿ ಸೇರ್ಕೊಂಡು ಒಂದು ಬೆಡ್ಶೀಟ್ ತೊಗೊಂಡು ಅದರೊಳಗೆ ತೂಗ್ತಿದ್ರು ಅವ್ನು ಮಲ್ಕತಾನೆ ಅಂತ. ಅವನಿಗೆ ಅದ್ರೊಳಗೆ ಹಾಕಿ ತೂಗಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಫುಲ್ಲು ಖುಷಿ ಆಗ್ತಿತ್ತು, ಸ್ಮೈಲ್ ಮಾಡ್ತಿದ್ದ. ಅದಾದಮೇಲೆ ಹಾಗೆ ತೂಗಿ ಫೈನಲಿ ಅವನನ್ನು ನೆಮ್ಮದಿಯಾಗಿ ಮಲಗಿಸಿದ್ವಿ. ಮಲಗಿಸಾದ್ಮೇಲೆ ಮತ್ತೆ ಕೆಳಗೆ ಹೋದ್ವಿ. ಸತ್ಯನಾರಾಯಣ ಪೂಜೆ ಮಾಡ್ತಿದ್ದಾರೆ ಅಂತ ಮೇಲ್ಗಡೆ ಅಮ್ಮ ಬಂದು ಹೇಳಿದ್ರು. ಹಾಗಾಗಿ ಅಮ್ಮನಲ್ಲಿ ಬಿಟ್ಬಿಟ್ಟು ಕೆಳಗಡೆ ಹೋದ್ವಿ. ನಾನಿವಾಗ ಎತ್ಕೊಂಡಿರೋ ಪಾಪ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಕಸಿನ್ ತಂಗಿ ಮಗಳು. ಅವ್ರು ಬಂದುಬಿಟ್ಟು ಟ್ವಿನ್ಸು. ನಾನು ಎತ್ಕೊಂಡಿರೋಳು ಬಂದುಬಿಟ್ಟು ಚಿಕ್ಕವಳು. ಸೊ ಇಲ್ಲಿ ಅವ್ರದ್ದು ಫೋಟೋಶೂಟ್ ನಡೀತಿದೆ. ಮನೆ ಆಚೆ ಫೋಟೋಶೂಟ್ಗಂತಲೇ ಬ್ಯಾಕ್ಗ್ರೌಂಡ್ ಹಾಕ್ಸಿದ್ರು. ಆ್ಯಂಡ್ ಇವಳು ಬಂದುಬಿಟ್ಟು ಅಗೇನ್ ಇವಳೇ ಚಿಕ್ಕವಳು. ಓರಿಯೋ ಜೊತೆ ಆಟಾಡ್ಕೊಂಡು ಕೂತಿದ್ಲು. ಅವ್ನಿಗೆ ಎಳಿಯೋದು, ಹೊಡಿಯೋದು, ಮುಟ್ಟೋದು ಎಲ್ಲ ಮಾಡ್ಕೊಂಡು. ಸೊ ಆಲ್ಮೋಸ್ಟ್ ಅಲ್ಲಿರೋರೆಲ್ಲ ಓರಿಯೋನ ಪಾಪನ ಇಬ್ಬರೂ ಎಲ್ಲರೂ ಎತ್ಕೊಳ್ಳೋರೇ ಆಗಿದ್ದರು. ನಮ್ಮ ಓರಿಯೋಗಂತೂ ಎಲ್ಲಿ ಏನಾದರೂ ಮಾಡಿಬಿಡ್ತಾರೋ ಅನ್ನೋದು ಭಯ. ಅವ್ರಿಗೆ ಏನಾದರೂ ಮಾಡ್ತಾನೆ ಅನ್ನೋದಕ್ಕಿಂತ ಅವರೇ ಇವನಿಗೆ ಏನಾದರೂ ಮಾಡಿಬಿಟ್ರೆ ಅನ್ನೋ ಭಯ ಜಾಸ್ತಿ ಇತ್ತು.
ಇದಾಗಿತ್ತು ಗೃಹ ಪ್ರವೇಶದ ವ್ಲಾಗ್. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಟೇಕ್ ಕೇರ್. ಬಾಯ್ ಬಾಯ್.